ಐಶ್ವರ್ಯ ಗೌಡಗೆ ದೊಡ್ಡವರ ನಂಟಂತೆ ನೋಡಿ. ಇನ್ನೊಂದು ವಿಚಾರ ಹೊರಗೆ ಬರ್ತಾ ಇದೆ. ವಿನಯ್ ಕುಲಕರ್ಣಿ ಆಪ್ತ ಅಶ್ವಥ್ ಗೌಡ ಐಶ್ವರ್ಯ ಕಾರು ಚಾಲಕ. ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಾರೆ ಅಶ್ವಥ್ ಗೌಡ. ಐಶ್ವರ್ಯ ಗೌಡಗೆ ದೊಡ್ಡ ನಂಟು. ಆಮೇಲೆ ಐಶ್ವರ್ಯ ಗೌಡ ಗಂಡನ ಹೆಸರಲ್ಲಿ ರಿಜಿಸ್ಟರ್ ಆಗಿರೋ ಕಾರನ್ನೇನೋ ವಿನಯ್ ಕುಲಕರ್ಣಿ ಓಡಿಸ್ತಾರಂತೆ. ಅಂದರೆ ಅವ್ರು ಇಟ್ಕೊಂಡಿದ್ದಾರಂತೆ ಏನೇನೋ ಲಿಂಕ್. ವಿನಯ್ ಕುಲಕರ್ಣಿ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಮತ್ತು ಶಾಸಕ. ವಿನಯ್ ಕುಲಕರ್ಣಿ ಆಪ್ತ ಐಶ್ವರ್ಯ ಗೌಡ ಕಾರ್ಗೆ ಡ್ರೈವರ್ ಆಗಿದ್ದು ಹೆಂಗೆ, ಏನು ಲಿಂಕು ಇವ್ರಿಗೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ. ವಿನಯ್ ಕುಲಕರ್ಣಿ ಆಪ್ತ ಅಶ್ವಥ್ ಗೌಡ ಐಶ್ವರ್ಯ ಕಾರು ಚಾಲಕ. ಇವನು ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿ. ವಿನಯ್ ಕುಲಕರ್ಣಿ ಕೂಡ ಆರೋಪಿ ಈ ಪ್ರಕರಣದಲ್ಲಿ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ. ಇವನು ಬಂದು ಈಗ ಐಶ್ವರ್ಯ ಗೌಡಗೆ ಡ್ರೈವರ್ ಆಗಿದ್ದು ಹೆಂಗೆ? ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಅಶ್ವಥ್ ಗೌಡ ವಿರುದ್ಧನೂ ಕೂಡ FIR ಇದೆ. ಡಾಕ್ಟರ್ ಮಂಜುಳಾ ಪಾಟೀಲ್ ಕೊಟ್ಟ ದೂರು ಆಧರಿಸಿ FIR ಮಾಡಿದ್ದಾರೆ. ಅಲ್ಲಿಗೆ ಈ ಅಶ್ವಥ್ ಗೌಡನೂ ಕೂಡ ಆ ದೂರಿನಲ್ಲಿ, ಅಂದರೆ ಆತನೂ ಕೂಡ ಒಬ್ಬ ಆರೋಪಿ. ಆ ಅಶ್ವಥ್ ಗೌಡ ಯಾರು ಅಂದರೆ ವಿನಯ್ ಕುಲಕರ್ಣಿ ಆಪ್ತ. ಒಬ್ಬೊಬ್ಬರೇ ದೊಡ್ಡವರ ಹೆಸರು ಈಗ ಹೊರಗೆ ಬರ್ತಾ ಇದೆ. ವಿನಯ್ ಕುಲಕರ್ಣಿ ಆಪ್ತ ಬಂದು ಐಶ್ವರ್ಯಗೆ ಡ್ರೈವರ್ ಆಗಿದ್ದು ಹೆಂಗೆ ಅಂತಕ್ಕಂಥದ್ದು ಇನ್ನೊಂದು ಪ್ರಶ್ನೆ. ಎಲ್ಲಿಂದ ಎಲ್ಲಿಗೆ ಲಿಂಕು, ಧಾರವಾಡ ಎಲ್ಲಿ, ಬೆಂಗಳೂರಲ್ಲಿ, ಯಾವ ಥರ ಲಿಂಕ್ ಇವ್ರದ್ದು ಅಂತ ಗೊತ್ತಿಲ್ಲ. ಹಾಗಾದರೆ ಈ ಐಶ್ವರ್ಯ ಗೌಡಗೆ ವಿನಯ್ ಕುಲಕರ್ಣಿ ಪರಿಚಯ ಕೂಡ ಇದೆಯಾ? ಅನುಮಾನ ಬರುತ್ತಲ್ಲ ಸಹಜವಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಈಗ ವಿನಯ್ ಕುಲಕರ್ಣಿಗೂ ಈ ಐಶ್ವರ್ಯ ಗೌಡಗೂ ಯಾವ ರೀತಿ ನಂಟು ಅಂತ? ಅರವಿಂದ, ಐಶ್ವರ್ಯ ಗೌಡಳನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಹೊರಬರ್ತಿವೆ. ದೊಡ್ಡವರ ಹೆಸರುಗಳು ಈ ಪ್ರಕರಣದಲ್ಲಿ ತಳ್ಕೊ ಹಾಕೊಂಡಿರೋದು ಗೊತ್ತಾಗ್ತಿದೆ. ಇದೀಗ ಗೈನಕಾಲಜಿಸ್ಟ್ ಒಬ್ರು, ವೈದ್ಯೊಬ್ರು ಒಂದು ದೂರನ್ನ ದಾಖಲು ಮಾಡಿದ್ದಾರೆ. ಆ FIR ನಲ್ಲಿ ಅಶ್ವಥ್ ಗೌಡ ಎನ್ನುವ ಡ್ರೈವರ್ ಹೆಸರಿದೆ. ಆತ ಐಶ್ವರ್ಯ ಗೌಡಳ ಕಾರು ಚಾಲಕನಾಗಿ ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನ ಮಾಡಲಾಗಿದೆ. ಯಾರು ಈ ಅಶ್ವಥ್ ಗೌಡ ಅನ್ನೋದನ್ನ ನೋಡೋದಾದ್ರೆ, ಯೋಗೇಶ್ ಗೌಡ ಕೊಲೆ ಪ್ರಕರಣದ A5 ಆರೋಪಿ, ಅಂದ್ರೆ ವಿನಯ್ ಕುಲಕರ್ಣಿ ಅಸೋಸಿಯೇಟ್. ಅಂದ್ರೆ ಆ ಪ್ರಕರಣದಲ್ಲಿ ಇವರೆಲ್ಲರೂ ಕೂಡ ಆರೋಪಿಗಳು. ವಿನಯ್ ಕುಲಕರ್ಣಿ ಇರ್ಬೋದು, ಈ ಅಶ್ವಥ್ ಗೌಡ ಇರ್ಬೋದು, ಎಲ್ಲರೂ ಕೂಡ ಯೋಗೇಶ್ ಕೊಲೆ ಪ್ರಕರಣದ ಆರೋಪಿಗಳು. ಆತ ಈಕೆಯ ಲಿಂಕ್ಗೆ ಹೇಗೆ ಬಂದಿದ್ದ, ಮತ್ತೆ ಆತ ಹೇಗ್ ಬಂದ ಅನ್ನೋದೇ ಗೊತ್ತಾಗ್ತಿಲ್ಲ. ಅದ್ರ ಜೊತೆಗೆ ಪ್ರಮುಖ ವಿಚಾರ ಏನಂತ ಹೇಳಿದ್ರೆ, ಆತ ಈಕೆಯ ಬಳಿ ಕಾರು ಚಾಲಕನಾಗಿ ಕೆಲಸವನ್ನ ಕೂಡ ನಿರ್ವಹಿಸ್ತಿದ್ದಾನೆ. ಹೀಗಾಗಿಯೇ ವಿನಯ್ ಕುಲಕರ್ಣಿ ಮತ್ತೆ ಐಶ್ವರ್ಯ ಗೌಡಳಿಗೆ ಏನು ಸಂಬಂಧ, ಯಾವ ರೀತಿಯ ಸಂಬಂಧ, ಯಾವ ರೀತಿಯ ಲಿಂಕು ಅನ್ನೋದು ಒಂದಷ್ಟು ಇದೀಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಿರೋದು. ಅದ್ರ ಬಗ್ಗೆ ಒಂದಷ್ಟು ವಿಚಾರಣೆಯನ್ನ ನಡೆಸಬೇಕು. ಅದಕ್ಕೆ ಅವಕಾಶ ಸಿಗುತ್ತಾ ಅನ್ನೋ ಮಟ್ಟಿಗೆ ಪೊಲೀಸ್ ಇಲಾಖೆ ಕೂಡ ಚಿಂತನೆಯನ್ನ ನಡೆಸ್ತಿರೋದು. ಕಾರಣ ಇಷ್ಟೇ, ಒಬ್ಬ ಯೋಗೇಶ್ ಗೌಡ ಕೊಲೆ ಪ್ರಕರಣದ A5 ಆರೋಪಿ, ಆತ ಈಕೆಯ ಡ್ರೈವರ್ ಆಗಿದ್ದಾನೆ. ಇಲ್ಲಿ ವೈದ್ಯರಿಗೆ ಬೆದರಿಕೆಯನ್ನ ಹಾಕುವ ಕೆಲಸವನ್ನ ಕೂಡ ಆತ ಮಾಡಿದ್ದಾನೆ. ಹಣವನ್ನ ಕೊಡೋದಿಲ್ಲ, ಎಲ್ಲರೂ ದೂರು ಕೊಟ್ರೆ ಸರಿ ಇರೋಲ್ಲ ಅನ್ನೋ ಮಟ್ಟಿಗೆ ಆತ ಕೂಡ ಬೆದರಿಕೆಯನ್ನ ಹಾಕಿದ್ದಾನೆ. ಹೀಗಾಗಿ ಆತನನ್ನ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ಮಟ್ಟಿಗೆ ಒಂದಷ್ಟು ಪೊಲೀಸ್ ಇಲಾಖೆ ಚಿಂತನೆಯನ್ನ ನಡೆಸ್ತಿದೆ. ಅದ್ರ ಜೊತೆಗೆ ಒಂದಷ್ಟು ಐಷಾರಾಮಿ ಕಾರುಗಳನ್ನ ಈಕೆ ಹೊಂದಿದ್ಲು. ಅದರಲ್ಲಿ ಒಂದು ಕಾರು, ಬೆನ್ಸ್ ಕಾರ್ ಏನಿದೆ, ಅದನ್ನ ವಿನಯ್ ಕುಲಕರ್ಣಿ ಬಳಸ್ತಿದ್ರು ಅನ್ನೋದು ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿಯೇ ಆ ಕಾರ್ ಯಾವುದು, ಆ ಕಾರ್ನ ಎಲ್ಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಿಂದ ಒಂದಷ್ಟು ಮಾತುಗಳು ಕೇಳ ಬರ್ತಿದ್ದಾವೆ. ಈಗ 2 ಕೇಸಲ್ಲಿ ಜಾಮೀನು ಪಡ್ಕೊಂಡಿರ್ತಕ್ಕಂಥ ಇವರು 3ನೇ FIR ಆಗಿರೋದ್ರಿಂದ ಪೊಲೀಸರು ಮತ್ತೆ ಈಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡಬೇಕಾದ ಸಂದರ್ಭ ಬರುತ್ತಾ? ಆ ಸಂದರ್ಭದಲ್ಲಿ ಅಶ್ವಥ್ ಗೌಡನನ್ನ ಕೂಡ ವಿಚಾರಣೆ ಕರೆಸ್ತಾರಾ ಅಂತ? ಅರವಿಂದ, ಈಗಾಗಲೇ ಈ ಪ್ರಕರಣದಲ್ಲಿ ಐಶ್ವರ್ಯ ಗೌಡಳ ಮೇಲೆ 3 FIR ಗಳು ದಾಖಲಾಗಿದ್ದಾವೆ. ಚಂದ್ರಲೇಔಟ್ ಠಾಣೆಯಲ್ಲಿ ಜಾಮೀನನ್ನ ಪಡೆದುಕೊಂಡಿದ್ದಾರೆ. ಮತ್ತೆ ನಿನ್ನೆ RR ನಗರದಲ್ಲಿ ಶ್ವೇತಾ ಗೌಡ ಕೊಟ್ಟಂತಹ ದೂರಿನ ಆಧಾರದ ಮೇಲೆ ಆಕೆಯನ್ನ ಐಶ್ವರ್ಯ ಗೌಡಳನ್ನ ಬಂಧನ ಮಾಡುವ ಕೆಲಸವನ್ನ ಮಾಡಲಾಗಿತ್ತು. ಅದಾದ ಬಳಿಕ ಹೈಕೋರ್ಟ್ ನಲ್ಲಿ ಅರೆಸ್ಟ್ ಪ್ರೊಸೀಜರ್ ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಬಿಡುಗಡೆಗೊಳಿಸುವಂತೆ ಆದೇಶವನ್ನ ಸಹ ನೀಡಲಾಗಿತ್ತು. ಹೀಗಾಗಿ 2 ಪ್ರಕರಣಗಳಲ್ಲಿ ಈಗ ಆಕೆ ಹೊರಗಿದ್ದಾರೆ, ಜಾಮೀನಿನ ಮೇಲಿದ್ದಾರೆ. ಇದೀಗ ಮತ್ತೊಂದು ಹೊಸ FIR ದಾಖಲಾಗಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಮೊದಲಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರಿಬೇಕು. ಈಗಾಗಲೇ ವೈದ್ಯ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಈಕೆಯನ್ನ ಕರೆದು ವೈದ್ಯೆಯಿಂದ ಪಡ್ಕೊಂಡಂತಹ ಹಣ, ಚಿನ್ನಾಭರಣ, ಇದಕ್ಕೆ ಆಕೆ ಐಶ್ವರ್ಯ ಗೌಡ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ, ಅದಕ್ಕೆ ಯಾವ ರೀತಿ ಹೇಳಿಕೆಯನ್ನ ಕೊಡ್ತಾರೆ, ಅದರ ಆಧಾರದ ಮೇಲೆ ಆಕೆಯನ್ನ ಬಂಧನವನ್ನ ಮಾಡಬೇಕಾ ಇಲ್ವಾ ಅನ್ನೋದನ್ನ ಪೊಲೀಸರು ನಿರ್ಧಾರವನ್ನ ಮಾಡ್ತಾರೆ. ರೈಟ್, ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ಅಲ್ಲಿಗೆ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ ಶಾಸಕ ಮತ್ತು ಐಶ್ವರ್ಯ ಗೌಡಗೆ ನಂಟಿದೆ ಅನ್ನೋದು ಗೊತ್ತಾಗಿದೆ. ಯಾಕೆಂದರೆ ವಿನಯ್ ಕುಲಕರ್ಣಿ ಆಪ್ತನೇ ಐಶ್ವರ್ಯ ಗೌಡ ಕಾರ್ ಡ್ರೈವರ್. ಐಶ್ವರ್ಯ ಗೌಡ ಗಂಡನ ಹೆಸರಿನಲ್ಲಿ ರಿಜಿಸ್ಟರ್ ಆಗಿರೋ ಬೆನ್ಸ್ ಕಾರ್ ಒಂದನ್ನು ವಿನಯ್ ಕುಲಕರ್ಣಿ ಓಡಾಡ್ತಾ ಇದ್ದಾರೆ ಅದರಲ್ಲಿ. ಹಾಗಾಗಿ ಸಹಜವಾಗಿ ನಂಗೆ ಗೊತ್ತಿಲ್ಲ ಏನಿಲ್ಲ ಅಂತ ಹೇಳಕ್ಕೆ ಬರೋದೇ ಇಲ್ಲ.
ದೊಡ್ಡ ದೊಡ್ಡವ್ರ ಲಿಂಕ್ ಇರೋದ್ರಿಂದನೇ ಈ ಥರ ವಂಚನೆ ಮಾಡೋದಕ್ಕೆ ಸಾಧ್ಯ. ಈಗ ಅನ್ನದಾನಿ ಅವರು ಒಂದು ಆರೋಪ ಮಾಡಿದರು, ಏನಂದರೆ ಐಶ್ವರ್ಯ ಗೌಡ ಈ ಥರ ವಂಚನೆ ಮಾಡಿದ ದುಡ್ಡನ್ನು ನರೇಂದ್ರ ಸ್ವಾಮಿ ಕೊಟ್ಟು ಮಳವಳ್ಳಿ ಎಲೆಕ್ಷನಲ್ಲಿ ಅದನ್ನು ಖರ್ಚು ಮಾಡಿದರು ಅಂತ. ಯಾರಿಗೆ ಗೊತ್ತು, ಮೇ ಬಿ, ಮೇ ನಾಟ್ ಬಿ, ಬಟ್ ಆ ಥರದ ದೊಡ್ಡ ದೊಡ್ಡವ್ರ ಲಿಂಕ್ ಅಂತೂ ಇರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ.